ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ಎಮ್ ನೋಡ್ತಾ ಇದ್ದೀರಾ, ಎಮ್ ಅಂದ ತಕ್ಷಣ ನೀವು ತುಂಬ ಜನ ಗೆಸ್ ಮಾಡಿರ್ತೀರ ಇದ್ರೊಳಗಡೆ ಎಮ್ ಸೀರೀಸ್ ಫೋನ್ ಇರ್ಬೋದು ಅಂತ. ಗ್ಯಾಲಕ್ಸಿ ಎಮ್ ಸೀರೀಸ್ ಅನ್ಬಾಕ್ಸ್ನ ಮಾನ್ಸ್ಟರ್ ಅಂತ ಎಲ್ಲ ಬರೆದ್ಬಿಟ್ಟಿದ್ದಾರೆ. ಡೈರೆಕ್ಟಾಗಿ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಈ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಎರಡು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಗ್ಯಾಲಕ್ಸಿ M55 ಮತ್ತು ಗ್ಯಾಲಕ್ಸಿ M15. ನಾನಿವತ್ತು ಈ ಎರಡೂ ಸ್ಮಾರ್ಟ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹೈ, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ಎರಡನ್ನೂ ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಗ್ಯಾಲಕ್ಸಿ M15 ಫೋನನ್ನು ಅನ್ಬಾಕ್ಸ್ ಮಾಡೋಣ. ತುಂಬ ಸಣ್ಣ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಸ್ಮಾರ್ಟ್ಫೋನ್ ಸಿಗುತ್ತೆ. ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಸಿಮ್ ಇಂಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಒಂದು USB ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ಸಿಗ್ತಾಯಿಲ್ಲ. ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ತುಂಬ ಬಲ್ಕಿಯಾಗಿದೆ, ಒಂದು ಸ್ವಲ್ಪ ತಿಕ್ ಅಂತಲೂ ಕೂಡ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು. ಇನ್ನು ಗ್ಯಾಲಕ್ಸಿ M55 ಫೋನನ್ನು ಅನ್ಬಾಕ್ಸ್ ಮಾಡಿದ್ರೆ ಇದರಲ್ಲೂ ಕೂಡ ಡೈರೆಕ್ಟಾಗಿ ನಮಗೆ ಸ್ಮಾರ್ಟ್ಫೋನ್ ಸಿಗ್ತಾ ಇದೆ. ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಸಿಮ್ ಇಂಜೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಈ ಸ್ಮಾರ್ಟ್ಫೋನ್ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ತುಂಬ ತಿನ್ನಾಗಿದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದರ ಕೆಳಗಡೆ ಯಾವುದೇ ಚಾರ್ಜರ್ ಸಿಗ್ತಿಲ್ಲ. ನಾನು ದೊಡ್ಡ ಬಾಕ್ಸ್ ಇರೋದ್ರಿಂದ ಚಾರ್ಜರ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ. ಒಂದು USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ರೆ, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಈ ಎರಡೂ ಫೋನ್ಗಳ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಸಿಗ್ತಿಲ್ಲ. ಇನ್ನೊಂದೇನಪ್ಪ ಅಂದರೆ ಈ ಗ್ಯಾಲಕ್ಸಿ M15 ನೀವೇನಾದರೂ ₹1000 ಕೊಟ್ಟು ಪ್ರೀ ಬುಕ್ ಮಾಡಿದ್ರೆ ಬರೀ ₹300ಗೆ ಚಾರ್ಜರ್ನ ಪರ್ಚೇಸ್ ಮಾಡ್ಬೋದು. ಇದೊಂದು ಆಫರು M15 ಮೇಲೆ ಸಿಗ್ತದೆ. ಸೊ ಆ ರೀತಿ ಆಫರ್ ಯಾವುದೇ ಗ್ಯಾಲಕ್ಸಿ M55ನಲ್ಲಿ ಸಿಗ್ತಿಲ್ಲ. ಮೊದಲನೇದಾಗಿ ಗ್ಯಾಲಕ್ಸಿ M15ಗೆ ಬರ್ತೀನಿ. ಗಮನಿಸ್ತಾ ಇದ್ದೀರಾ, ಈ ಸ್ಮಾರ್ಟ್ಫೋನ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಸ್ಮಾರ್ಟ್ಫೋನ್ನ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು ₹12,000 ಪರ್ಚೇಸ್ ಮಾಡ್ಬೋದು. ಒಂದು ಒಳ್ಳೆ ಪ್ರೈಸ್ ರೇಂಜ್ ಆಯಿತಾ. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ ಅಂತೀನಿ. ಈ ಬೆಲೆಗೆ ಪ್ಲಾಸ್ಟಿಕ್ ಬ್ಯಾಕು, ಫ್ರಂಟಲ್ಲಿ ಗ್ಲಾಸ್ ಕೊಟ್ಟಿದ್ದಾರೆ, ಯಾವುದೇ ಒಂದು ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ. ಟಿಯರ್ ಡ್ರಾಪ್ ನಾಚು, ಬೆಜಲ್ ಸ್ವಲ್ಪ ದೊಡ್ಡದಾಗಿದೆ, ಒಂದು ಸ್ವಲ್ಪ ತಿಕ್ಕಾಗಿದೆ ಅಂತ ಅನಿಸುತ್ತೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ ಆಯಿತಾ. ಬೆಂಕಿ ವಿಷಯ. 90 Hz ರಿಫ್ರೆಶ್ ರೇಟ್ ಇದೆ. 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. LPDDR4X UFS 2.2 ಸ್ಟೋರೇಜು. ಸೇಮ್ ಒಂಥರ F15 ಏನಿದೆ ಅದೇ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಸ್ಮಾರ್ಟ್ಫೋನು. ಡೈಮೆನ್ಸಿಟಿ 6100+ 5G ಪ್ರೊಸೆಸರ್ ಇದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಪ್ರೊಸೆಸರ್. ಕ್ಯಾಮ್ರಾ ಕೂಡ ಪರವಾಗಿಲ್ಲ ಅಂತೀನಿ ಆಯಿತಾ. 50 MP ಮೈನ್ ಸೆನ್ಸಾರು, 5 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ, 13 MP ಫ್ರಂಟ್ ಕ್ಯಾಮ್ರಾ ಇದೆ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಬ್ಯಾಟ್ರಿ ಕೂಡ ದೊಡ್ಡದಾಗಿದೆ. 6000 mAh ಕೆಪಾಸಿಟಿ ಬ್ಯಾಟ್ರಿ, 25 ವ್ಯಾಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಬರೀ ₹299 ಆ ಚಾರ್ಜರನ್ನು ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಸ್ಯಾಮ್ಸಂಗ್ ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಪ್ರೈಸ್ ರೇಂಜಲ್ಲಿ ಈ ಫೋನಿಗೆ 4 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರಂತೆ, 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸ್ ಕೊಡ್ತಾರಂತೆ. ಸದ್ಯಕ್ಕೆ ಇದರಲ್ಲಿ ಆ್ಯಂಡ್ರಾಯ್ಡ್ 14 ರನ್ ಆಗ್ತಾ ಇದೆ. ಬೆಂಕಿ ವಿಷಯ. ನಮಗೆ ಈ ಸ್ಮಾರ್ಟ್ಫೋನಲ್ಲಿ ಮೋನೋ ಸ್ಪೀಕರ್ ಇದೆ, ಬ್ಲೂಟೂತ್ 5.3, ಡ್ಯುಯಲ್ ಬ್ಯಾಂಡ್ ವೈಫೈ ಮತ್ತು 13 5G ಬ್ಯಾಂಡೆಲ್ಲ ಇದೆ. ಸೊ ಫೋನ್ ಚೆನ್ನಾಗಿದೆ. ₹12,000 ಸದ್ಯಕ್ಕಂತೂ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಸೊ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ಇನ್ನು ಡೈರೆಕ್ಟಾಗಿ ಸೆಂಟರ್ ಆಫ್ ಅಟ್ರಾಕ್ಷನ್, ಇದೊಂಥರ ಚಿಕ್ಕಣ್ಣ ಇದ್ದಂಗೆ, ಇದೊಂಥರ ದೊಡ್ಡಣ್ಣ ಇದ್ದಂಗೆ ಎಮ್ ಸೀರೀಸ್ನಲ್ಲೀಗ ಫ್ಲ್ಯಾಗ್ಶಿಪ್ ಲೆವೆಲ್ನ ಫೋನ್ ಅಂತಲೇ ಅನ್ಬೋದು. ಈ ಸ್ಮಾರ್ಟ್ಫೋನ್ ನೋಡ್ತಾ ಇದ್ದರೆ ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಹೆವಿ ತಿನ್ನಾಗಿದೆ. ಕೇವಲ 7.8 mm ಥಿಕ್ನೆಸ್ಸು ಮತ್ತು ಬರೀ 180 ಗ್ರಾಮ್ ವೆಯ್ಟ್ ಇರುವಂಥ ಸ್ಮಾರ್ಟ್ಫೋನ್ ಕೈಲಿ ಇಟ್ಕೊಂಡ್ರೆ ಒಂದು ಹೆವಿ ಲೈಟ್ ಫೀಲ್ ಆಗುತ್ತೆ ನಮಗೆ. ಮತ್ತು ಗ್ರಿಪ್ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ನಮಗೆ ಫ್ರಂಟಲ್ಲಿ ಪಂಚೋಲ್ ಕ್ಯಾಮ್ರಾ, ಬೆಜರೆಲ್ಲ ಪರವಾಗಿಲ್ಲ, ಒಂದು ಲೆವೆಲಿಗೆ ಕಡಿಮೆನೇ ಇದೆ. ಯೂನಿಫಾರ್ಮ್ ಬೆಜರ್ ಅನ್ನಲ್ಲ, ಫ್ರಂಟಲ್ಲಿ ಗ್ಲಾಸು, ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನೀವೇ ಹಾಕ್ಕೊಬೇಕಾಗುತ್ತೆ. ತುಂಬ ಪ್ರೀಮಿಯಮಾಗಿ ಕಾಣುತ್ತೆ ಫ್ರಂಟಿಂದ. ಹಿಂದಕ್ಕೆ ಬಂತು ಅಂತ ಅಂದರೆ ಪ್ಲಾಸ್ಟಿಕ್ ಬ್ಯಾಕು, ಬಟ್ ಸ್ಮಡ್ಜಸ್ ಸ್ವಲ್ಪನೂ ಆಗಲ್ಲ. ಹಿಂದ್ಗಡೆಯಿಂದ ಕೂಡ ಸಕ್ಕದು ಪ್ರೀಮಿಯಮಾಗಿ ಕಾಣುತ್ತೆ. ಗ್ಲಾಸಿ ಫಿನಿಶ್ ಥರ ಕಾಣುತ್ತೆ, ಮ್ಯಾಟ್ ಒಂಥರ ಆಯಿತಾ. ಸೊ ಗ್ರಿಪ್ಪು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಂಥರ S24 S23 ಫೋನಲ್ಲಿ ಹೆಂಗಿದೆಯೋ ಹಿಂದ್ಗಡೆಯಿಂದ ಹಂಗೆ ಕಾಣುತ್ತೆ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ, ಸಿಂಗಲ್ LED ಫ್ಲ್ಯಾಶ್ ಇದೆ, ಪ್ಲಾಸ್ಟಿಕ್ ಫ್ರೇಮ್ ಕೊಟ್ಟಿದ್ದಾರೆ, USB ಟೈಪ್ ಸಿ ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇಲ್ಲ, ಹೈಬ್ರಿಡ್ ಸಿಮ್ ಸ್ಲಾಟು, 2 ಸಿಮ್ಮು, ಒಂದು ಸಿಮ್, ಒಂದು SD ಕಾರ್ಡ್ ನೀವು ಹಾಕೊಬೋದು. ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲಿದೆ, ಮೇಲ್ಗಡೆನೂ ಸಹ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಇಷ್ಟ ಆಯಿತು. ತುಂಬ ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ನಾನು ತುಂಬ ಚೆನ್ನಾಗಿರ್ತಿತ್ತು ನಂಗೆ ಅನ್ನಿಸ್ದಂಗೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 6.7 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ.
ಚೆನ್ನಾಗಿದೆ ಡಿಸ್ಪ್ಲೇ, ಹೆವಿ ಬ್ರೈಟ್ ಆಗಿದೆ. 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಡಿಸ್ಪ್ಲೇ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ಬಿಸಿಲಿಗೆ ಹೋದರೂ ಸಹ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಸ್ಯಾಮ್ಸಂಗ್ ಡಿಸ್ಪ್ಲೇ ಆಗಿರೋ ಕಾರಣ ಕಾಂಪ್ರಮೈಸ್ ಮಾಡಲ್ಲ ಅವ್ರ ಫೋನ್ಗಳಲ್ಲಿ. ಚೆನ್ನಾಗಿದೆ ಡಿಸ್ಪ್ಲೇ, ಕಲರ್ಸ್ ಎಲ್ಲ ತುಂಬ ವಿವಿಡ್ ಆಗಿದೆ, ಇಷ್ಟ ಆಯಿತು ಡಿಸ್ಪ್ಲೇ, ಕಾಂಪ್ರಮೈಸ್ ಮಾಡಿಲ್ಲ. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, 8 GB 256 GB, 12 GB. ಇದೇ ಮೊದಲ ಬಾರಿಗೆ ಗ್ಯಾಲಕ್ಸಿ ಎಮ್ ಸೀರೀಸ್ನಲ್ಲಿ 12 GB ವೇರಿಯಂಟನ್ನು ತೊಗೊಂಬರ್ತಾ ಇದ್ದಾರೆ, 256 GB ಸ್ಟೋರೇಜ್ನ ಜೊತೆಗೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್. ಸ್ಟೋರೇಜ್ ಟೈಪ್ ಅವ್ರು ಕೊಟ್ಟಿಲ್ಲ, ಮೋಸ್ಟ್ಲಿ UFS 2.2 ಇರಬಹುದಾ ಅಂತ ಅನ್ನಿಸ್ತಾ ಇದೆ. ಅದು ಸ್ವಲ್ಪ ಕಡಿಮೆ ಆಯಿತು ಈ ಪ್ರೈಸ್ ರೇಂಜ್ಗೆ. ಬಟ್ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಲ್ವಾ, ಸ್ಯಾಮ್ಸಂಗ್ ಬ್ರ್ಯಾಂಡ್ ನೋಡ್ಕೊಂಡೆ ತುಂಬ ಜನ ಫೋನ್ ತೊಗೋತಾರೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 1 ಪ್ರೊಸೆಸರ್ ಇದೆ. ಸ್ವಲ್ಪ ಹಳೆದು ಬಟ್ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ, ಇಂಪ್ರೆಸ್ಸಿವ್ ಗುರು, ಬೆಂಕಿ, ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಸಿಗುತ್ತೆ. ಬಟ್ ಚೆನ್ನಾಗಿದೆ, ಸ್ಯಾಮ್ಸಂಗ್ ಲೆವೆಲ್ಗೆ ನಂಗೆ ಅನ್ನಿಸ್ದಂಗೆ ಒಂದು ಒಳ್ಳೆಯ ಪ್ರೊಸೆಸರ್. ಸ್ನ್ಯಾಪ್ಡ್ರ್ಯಾಗನ್ ಕೊಟ್ಟಿದ್ದಾರಲ್ಲ, ಎಷ್ಟೋ ಸಲ ಅವ್ರದ್ದು ಎಕ್ಸಿನೋಸ್ ಪ್ರೊಸೆಸರ್ ಹಾಕಿರ್ತಾರೆ, ಈ ಸಲ ಸ್ನ್ಯಾಪ್ಡ್ರ್ಯಾಗನ್ ಕೊಟ್ಟಿದ್ದಾರೆ ಅಂತ ಖುಷಿ ಪಡಬೇಕು ನಾವು. ನಾನು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 5,80,000 ರೇಟಿಂಗನ್ನು ಕೊಡ್ತಾ ಇದೆ. ಇದು 6.5 ಲಕ್ಷದ ತನಕನೂ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇದೆ ಇದಕ್ಕೆ. ನಾವು ಈ ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಕ್ಕಿಂತ ಮುಂಚೆ ಬ್ಯಾಟ್ರಿ ಪರ್ಸೆಂಟೇಜು 42% ಇತ್ತು, ಚೆಕ್ ಮಾಡಾದಮೇಲೆ 37% ಆಯಿತು, 5% ಬ್ಯಾಟ್ರಿ ಡೌನ್ ಆಯಿತು. ಜೊತೆಗೆ ಬೆಂಚ್ ಮಾರ್ಕ್ ಚೆಕ್ ಮಾಡೋದಕ್ಕಿಂತ ಮುಂಚೆ ಈ ಫೋನ್ನ ಟೆಂಪ್ರೇಚರು 36 ಡಿಗ್ರಿ ಸೆಲ್ಸಿಯಸ್ ಇತ್ತು, ಚೆಕ್ ಮಾಡಾದಮೇಲೆ 8 ಡಿಗ್ರಿ ಜಾಸ್ತಿ ಆಯಿತು, 44 ಡಿಗ್ರಿ ಸೆಲ್ಸಿಯಸ್. ಸ್ವಲ್ಪ ಫೋನ್ ಈಟ್ ಫೀಲ್ ಆಗಬಹುದು ನೀವು ಇಂಟೆನ್ಸಿವ್ ವರ್ಕನ್ನು ಈ ಸ್ಮಾರ್ಟ್ಫೋನಲ್ಲಿ ಮಾಡ್ತಾ ಇದ್ದೀರಾ ಅಂದರೆ. ಬಟ್ ಹೆವಿ ಈಟ್ ಆಗಲ್ಲ, ನಾವು ಚೆಕ್ ಮಾಡೋದಾಗಿ ಒಂದು ಸ್ವಲ್ಪ ತುಂಬ ತಿನ್ನಾಗಿರೋದ್ರಿಂದ ಫೀಲ್ ಆಗಬಹುದು. ಅದು ತುಂಬ ನಾರ್ಮಲ್ಲು ಈ ರೀತಿ ತಿನ್ನಾಗಿರುವಂಥ ಸ್ಮಾರ್ಟ್ಫೋನ್ಗಳಲ್ಲಿ. ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಹೋಗುತ್ತೆ. ತುಂಬ ಸ್ಮೂತಾಗಿ ಈ ಒಂದು ಸೆಟ್ಟಿಂಗ್ನಲ್ಲಿ ಆಡ್ಬೋದು ನೀವು, ನಿಮಗೆ ಲ್ಯಾಗಿ ಫೀಲ್ ಆಗೋದಿಲ್ಲ. ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್. ನಂತರ HDR ಆಪ್ಷನ್ ಇದೆ, HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಆಡ್ಬೋದು. ಇದರಲ್ಲೂ ಕೂಡ ನಿಮಗೆ ಅಂಥ ಫ್ರೇಮ್ ಡ್ರಾಪ್ಸ್ ಎಲ್ಲೂ ಕೂಡ ಕಾಣಲ್ಲ. ಇದರಲ್ಲೂ ಕೂಡ ಒಂದು ಲೆವೆಲ್ಗೆ ಸ್ಮೂತ್ ಗೇಮ್ ಪ್ಲೇ ಸಿಗುತ್ತೆ. ಏನಕ್ಕೆ ಅಂದರೆ ಈ ಪ್ರೊಸೆಸರ್ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಆಗಿರುವಂಥ ಪ್ರೊಸೆಸರ್, ಈ ಕಾರಣದಿಂದ ಗೇಮ್ ಪ್ಲೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಪ್ರೊಸೆಸರ್ ಓಕೆ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಆಗಲೇ ಹೇಳ್ದಂಗೆ ರೇರಲ್ಲಿ ಟೋಟಲ್ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 MP f1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸಾರು. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಹೊಂದಿರುವಂಥ ಸೆನ್ಸರ್. ಆಯಿತಾ, ಬೆಂಕಿ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪ್ರೈಸ್ ರೇಂಜಿಗೆ. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿ ತೆಗೀತೆ. ಡೇ ಲೈಟಲ್ಲಿ ಸಖತ್ತಾಗಿ ತೆಗೀತೆ, ಲೋ ಲೈಟಲ್ಲೂ ಪರವಾಗಿಲ್ಲ ಅಂತೀನಿ. ಆಯಿತಾ, ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 8 MP ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. ಇದು ವೈಡ್ ಆಗಿದೆ, ಕ್ಲಾರಿಟಿ ಓಕೆ, ಝೂಮ್ ಮಾಡಿದ್ರೆ ಅಂಥ ಕ್ವಾಲಿಟಿ ಇದೆ ಅಂತ ಅನ್ಸಲ್ಲ. 8 MP ಇರೋದ್ರಿಂದ ನಾವು ಕ್ಲಾರಿಟಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಝೂಮ್ ಮಾಡಿದಾಗ. ಒಟ್ಟಿಗೆ ವೈಡಾಗಂತೂ ಇದೆ. ಇನ್ನೊಂದು 2 MP ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ ಅನಿಸುತ್ತೆ. ಅಂಥ ಮ್ಯಾಕ್ರೋ ಅಂತ ಅನ್ನಿಸ್ಲಿಲ್ಲ. ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಸ್ಯಾಂಪಲ್ನ. ನನಗೆ ಪರ್ಸನಲಿ ಮೈನ್ ಸೆನ್ಸರ್ ಚೆನ್ನಾಗಿದೆ, ಡೇ ಲೈಟಲ್ಲಿ ಒಂದೊಳ್ಳೆ ಫೋಟೋ ತೆಗೀತೆ ಅಂತ ಅನ್ನಿಸ್ತು. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೊಟ್ಟಿರೋದ್ರಿಂದ ಸ್ವಲ್ಪ ಶೇಕ್ ಆದರೂ ಕೂಡ ಸ್ಟಿಲ್ಸ್ ಚೆನ್ನಾಗಿ ಬರುತ್ತೆ. ಮತ್ತು ಲೋ ಲೈಟಲ್ಲೂ ಕೂಡ ನೀವು ತೆಗಿಬೇಕಾದ್ರೆ, ಲಾಂಗ್ ಎಕ್ಸ್ಪೋಜರ್ ಶಾರ್ಟನ್ನು ತೆಗಿಬೇಕಾದ್ರೆ ನೀವು ಸ್ವಲ್ಪ ಶೇಕ್ ಮಾಡಿದ್ರೂ ಕೂಡ ಏನು ತೊಂದರೆ ಆಗಲ್ಲ, OIS ಇರೋದ್ರಿಂದ. ರೇರ್ ಕ್ಯಾಮ್ರಾ ಪರವಾಗಿಲ್ಲ ಅಂತೀನಿ, ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 50 MP ಫ್ರಂಟ್ ಕ್ಯಾಮ್ರಾ ಇದೆ, 50 MP. ನನಗೆ ಇದರ ಕ್ಲಾರಿಟಿ ಓಕೆ ಅನ್ನಿಸ್ತು. ಆಯಿತಾ, ತುಂಬ ನ್ಯಾಚುರಲಾಗಿ ತೆಗಿತಾ ಇದೆ. ಸ್ವಲ್ಪ ಬ್ಯೂಟಿಫೈ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ. ಇದ್ದಂಗೆ ತೋರಿಸ್ತಾ ಇದೆ, ಕ್ಲಾರಿಟಿ ಓಕೆ ಅಂತೀನಿ. ಮೆಗಾಪಿಕ್ಸೆಲ್ ಜಾಸ್ತಿ ಇದೆ ಅಂದ ತಕ್ಷಣ ಒಳ್ಳೆ ಕ್ಯಾಮ್ರಾ ಅಂತ ಅಲ್ಲ. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ. ಮೋಸ್ಟ್ಲಿ ಒಂಚೂರು ಮೇಕಪ್ ಕೀಪಕ್ಕೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಮಾಡಿದರೆ ಚೆನ್ನಾಗಿರ್ತಿತ್ತು. ಅದು ನಾನು ಮಾಡ್ಕೊಬೋದು ಫಿಲ್ಟರ್ಸ್ನ, ಬಟ್ ನಾನು ಆಫ್ ಮಾಡಿದ್ದೀನಿ. ಡಿಫಾಲ್ಟ್ ಈ ಥರ ತೆಗೆಯುತ್ತೆ ವಿತೌಟ್ ಏನೂ ಎಫೆಕ್ಟ್ಸು. ಈ ಒಂದು ಫೋಟೋ ಹಿಂಗೆ ಕಾಣುತ್ತೆ. ಡೀಟೇಲ್ ಝೂಮ್ ಮಾಡಿದ್ರು ಕ್ವಾಲಿಟಿ ಅಂದರೆ ಅದು ಕೂದಲುದು ಸ್ಕಿನ್ದು ಎಲ್ಲ ಕ್ವಾಲಿಟಿ ರಿಟೇನ್ ಆಗಿದೆ, ಬಟ್ ನೋಡೋಕ್ಕೆ ಚೆನ್ನಾಗಿ ಕಾಣ್ತಿಲ್ಲ ನಾನು. ಓಕೆ ಅಂತೀನಿ, ಫ್ರಂಟ್ ಕ್ಯಾಮ್ರಾ ಪರವಾಗಿಲ್ಲ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವೀಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು ಒಂದು ಒಳ್ಳೆಯ ವಿಷಯ. ರೇರ್ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ, ಫ್ರಂಟು ಕೂಡ ಪರವಾಗಿಲ್ಲ ಅಂತ ಅನ್ನಿಸೋ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓವರಾಲ್ ಕ್ಯಾಮ್ರಾ ಓಕೆ ಅಂತೀನಿ. ಇನ್ನು ಈ ಸ್ಮಾರ್ಟ್ಫೋನ್ನ ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್, ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು.
ಫಾಸ್ಟ್ ಆಗಿದೆ, ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡ್ತಾಯಿದೆ. ಸ್ವಲ್ಪ ಪ್ಲೇಸ್ಮೆಂಟ್ ಸ್ವಲ್ಪ ಮೇಲಕ್ಕೆ ಇದ್ದಿದ್ದು ಚೆನ್ನಾಗಿರೋದು. ಫೇಸ್ ಅನ್ಲಾಕ್ ಸಹ ಇದೆ, ನೋಡ್ತೀರಾ. ಯೋಚನೆ ಮಾಡ್ತಾಯಿದೆ, ಅನ್ಲಾಕ್ ಮಾಡ್ತು, ಯೋಚನೆ ಮಾಡ್ತಾಯಿದೆ, ಅನ್ಲಾಕ್ ಮಾಡ್ತು, ಯೋಚನೆ ಮಾಡ್ತಾಯಿದೆ, ಅನ್ಲಾಕ್ ಮಾಡ್ತು, ಯೋಚನೆ ಮಾಡ್ತಾಯಿದೆ, ಅನ್ಲಾಕ್ ಮಾಡಿ. ಸ್ವಲ್ಪ ಒಂದು ಅರ್ಧ ಸೆಕೆಂಡ್ ವೆಯ್ಟ್ ಮಾಡಬೇಕು ನೀವು. ಇನ್ನು ವೈಡ್ L1 ಸೆಕ್ಯೂರಿಟಿ ಸಹ ಇರುವಂಥದ್ದು. ಸೊ ಅದರಿಂದ ನೀವು ನೆಟ್ಫ್ಲಿಕ್ಸಲ್ಲೆಲ್ಲ HD ಕಂಟೆಂಟನ್ನು ಪ್ಲೇ ಮಾಡ್ಬೋದು. ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಇಷ್ಟು ತಿನ್ನಾಗಿದ್ರೂ ಸಹ 5000 mAh ಕೆಪಾಸಿಟಿ ಬ್ಯಾಟ್ರಿ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಕೊಟ್ಟಿಲ್ಲ, ಬಟ್ 45 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಸ್ಯಾಮ್ಸಂಗ್ ಲೆವೆಲ್ಗೆ ಬೆಂಕಿ ವಿಷಯ ಆಯಿತಾ. ಸ್ಯಾಮ್ಸಂಗ್ ಕೂಡ ಜಾಸ್ತಿ ಫಾಸ್ಟ್ ಚಾರ್ಜಿಂಗ್ ಕೊಡಲ್ಲ. ನಮ್ಮದು S24 45 ವ್ಯಾಟ್ ಕೊಟ್ಟವ್ರೆ, ಇದರಲ್ಲೂ 45 ವ್ಯಾಟ್ ಕೊಟ್ಟಿದ್ದಾರಲ್ವಾ. ಸೊ ಅದು ಪ್ಲಸ್ ಪಾಯಿಂಟ್, ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ. ಆ ಚಾರ್ಜರ್ನ ಹೇಳಿದ್ನಲ್ಲ, ನೀವು ಸ್ವಲ್ಪ ಸಪ್ರೇಟಾಗಿ ತೊಗೊಬೇಕಾಗುತ್ತೆ ಅಷ್ಟೇ. ಪ್ರೀ ಬುಕ್ ಮಾಡಿದ್ರೆ ಸ್ವಲ್ಪ ಆಫರಲ್ಲಿ ಸಿಗ್ಬೋದು ನಿಮಗೆ. ಇನ್ನು OS ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ Android 14 ಬೇಸ್ ರನ್ ಆಗ್ತಿರುವಂಥ One UI ಇದೆ. ತುಂಬ ಕ್ಲೀನಾಗಿದೆ OS, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ, ತುಂಬ ಸ್ಮೂತ್ ಎಕ್ಸ್ಪೀರಿಯೆನ್ಸನ್ನು ಕೊಡುತ್ತೆ ಯೂಸ್ ಮಾಡ್ತಿರ್ಬೇಕಾದ್ರೆ. ಮತ್ತು ಸ್ಯಾಮ್ಸಂಗ್ ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಇದಕ್ಕೆ 4 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟ್ ಬರುತ್ತಂತೆ, 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ. ಸೇಮ್ M15ಗೂ ಅದೇ, ಇದಕ್ಕೂ ಅದೇ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. 4 ವರ್ಷ ಅಂತ ಅಂದರೆ ಆ್ಯಂಡ್ರಾಯ್ಡ್ 15, 16, 17, 18, ಆ್ಯಂಡ್ರಾಯ್ಡ್ 18 ತನಕ ಅಪ್ಡೇಟ್ ಬರುತ್ತೆ. ಐ ಹೋಪ್ ಇದಕ್ಕೆ ತಡ್ಕೊಳ್ಳೋ ಶಕ್ತಿ ಇದೆ ಅಂತ ಅಂದ್ಕೊಳ್ಳೋಣ ಆಯಿತಾ. ಸೊ ಫೋನ್ OS ಚೆನ್ನಾಗಿದೆ, ಚೆನ್ನಾಗಿ ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಬಾಟಮ್ ಫೈರಿಂಗ್ ಒಂದು ಸ್ಪೀಕರು, ಇಯರ್ ಪೀಸ್ 2ನೇ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಇದು ಡಾಲ್ಬಿ ಅಟ್ಮೋಸ್ ಸ್ಪೀಕರು. ನೀವು ಸೆಟ್ಟಿಂಗ್ನಲ್ಲಿ ಅನೇಬಲ್ ಮಾಡ್ಕೋಬೇಕು ಅದನ್ನು. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಇಷ್ಟ ಆಯ್ತು ಸ್ಪೀಕರ್ ನನಗೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಬ್ಲೂಟೂತ್ 5.2 ಇದೆ, ಡ್ಯೂಯಲ್ ಬ್ಯಾಂಡ್ ಜೊತೆಗೆ ವೈಫೈ 6 ಕೂಡ ಇರುವಂಥದ್ದು. 13 5G ಬ್ಯಾಂಡ್ಗಳನ್ನ ಕೊಟ್ಟಿದ್ದಾರೆ, NFC ಸಹ ಇದೆ. ಸ್ಯಾಮ್ಸಂಗ್ ಟ್ಯಾಪ್ ಟು ಪೇ ಕೆಲಸವನ್ನು ಮಾಡುತ್ತೆ. ಕಾರ್ಡ್ ಹಾಕೊಂಡ್ಬಿಟ್ಟು ನೀವು ಮೆಷಿನ್ ಮೇಲೆ ಟ್ಯಾಪ್ ಮಾಡಿದ್ರೆ ಆರಾಮಾಗಿ ಪೇ ಮಾಡ್ಬೋದು. ಸೂಪರ್ ವಿಷಯ, NFC ಮುಖಾಂತರ ಎನೇಬಲ್ ಮಾಡಿದ್ದಾರೆ ಅದನ್ನು. ಇನ್ನು ಕ್ವಿಕ್ ಶೇರ್ ಇದೆ ಸ್ಯಾಮ್ಸಂಗ್ ಅವ್ರದ್ದು. ನಾಕ್ಸ್ ವಾಲ್ಟು, ಸ್ಯಾಮ್ಸಂಗ್ ವಾಲೆಟ್ ಆಗಲಿ ಹೇಳ್ದಂಗೆ, ಮತ್ತು ಸ್ಮಾರ್ಟ್ ಹಾಟ್ಸ್ಪಾಟ್ ಫೀಚರ್ನೆಲ್ಲ ಇದಕ್ಕೂ ಕೂಡ ಕೊಟ್ಟಿದ್ದಾರೆ. ಅದು ಫ್ಲ್ಯಾಗ್ಶಿಪ್ ಲೆವೆಲ್ ಫೋನಲ್ಲೂ ಇರುತ್ತೆ, ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಹಾಕಿದ್ದಾರೆ ಈ ಸ್ಮಾರ್ಟ್ಫೋನಲ್ಲಿ. ನೀವಾಗಾದರೆ ಕೇಳ್ತಾ ಇದ್ದೀರಾ ಅಂದರೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ಈ ಸ್ಮಾರ್ಟ್ಫೋನ್ನ ನೀವು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು ಬೇಸ್ ವೇರಿಯಂಟನ್ನು 25,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಸ್ಯಾಮ್ಸಂಗಲ್ಲೇ ಒಂದು ಫೋನ್ ಬೇಕು ಅಂತ ಅಂದರೆ ಒಂದು ಡೀಸೆಂಟ್ ಆಪ್ಷನ್ ಆಗಬಹುದು ಇದು. ಕ್ಯಾಮ್ರಾ ಪರವಾಗಿಲ್ಲ, ಡಿಸ್ಪ್ಲೇ ಚೆನ್ನಾಗಿದೆ, ಗ್ಲಾಸ್ ಬ್ಯಾಕ್ ಒಂದು ಕೊಟ್ಬಿಟ್ಟಿದ್ರೆ ಬೆಂಕಿ ಇರ್ತಿತ್ತು. ಲುಕ್ ಚೆನ್ನಾಗಿದೆ, ತುಂಬ ತಿನ್ನಾಗಿದೆ, ಒಂದು ಪ್ರೀಮಿಯಂ ಫೀಲ್ನ ಕೊಡುತ್ತೆ. ರ್ಯಾಮು ಸ್ಟೋರೇಜ್ ಓಕೆ, ಪ್ರೊಸೆಸರ್ ಚೆನ್ನಾಗಿದೆ, ಬ್ಯಾಟ್ರಿ ದೊಡ್ಡದಾಗಿದೆ, ಚಾರ್ಜರ್ 45 ವ್ಯಾಟ್ ಸಪೋರ್ಟ್ ಆಗುತ್ತೆ, ತೊಗೊಬೇಕಾಗತ್ತೆ. ನೋಡಿ, ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು ಫೋನ್ ಬೇಕು ಅಂತ ಅಂದರೆ ಒಂದು ಡೀಸೆಂಟ್ ಆಪ್ಷನ್ ಆಗುತ್ತೆ. ಇನ್ನು M15ಗೆ ಬಂತು ಅಂತ ಅಂದರೆ ಇದು 12,000 ರೂಪಾಯಿಗೆ ಆಗಲಿ ಹೇಳ್ದಂಗೆ. ಇದು ಕೂಡ ಈ ಪ್ರೈಸ್ ರೇಂಜಿಗೆ ಸದ್ಯಕ್ಕೆ ಚೆನ್ನಾಗಿದೆ. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಇದು ಕೂಡ ಒಂದು ಡೀಸೆಂಟ್ ಆಪ್ಷನ್ ಆಗಬಹುದು. ಇದಿಷ್ಟು ಈ ಎರಡೂ ಸ್ಮಾರ್ಟ್ಫೋನ್ಗಳ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮಗೇನು ಅನ್ನಿಸ್ತು? ಸ್ಯಾಮ್ಸಂಗ್ ಪ್ರಿಯರ್ ಇರ್ತೀರಾ? ಹೆಂಗೆ ಇದ್ರೂ ತೊಗೋತೀರಾ? ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ಅಂಥವ್ರು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.